ಸ್ನೇಹಿತರೆ, ಜ್ಯೋತಿಷ್ಯ ಮಿತ್ರಕ್ಕೆ ಸ್ವಾಗತ ಸುಸ್ವಾಗತ. ಇದು ಸಿಂಹ ರಾಶಿ ಮತ್ತು ಮೇಷ ಲಗ್ನದ ಪುರುಷ ಜಾತಕ ಕುಂಡಲಿ. ಪ್ರೇತಕಾರಕನಾದ ಮಾಂದಿಯು ಲಗ್ನದಲ್ಲಿರುವನು. ಮಾಂದಿಯನ್ನು ರೋಗಸ್ಥಾನದಲ್ಲಿ ರಾಹುವಿನೊಂದಿಗೆ ಇರುವ ಕುಜನು ವೀಕ್ಷಿಸುತ್ತಿರುವ ಕಾರಣದಿಂದಾಗಿ ಈ ಜಾತಕನು ಮೈಮೇಲೆ ಭೂತ ಪ್ರೇತ ಬಂದಂತೆ ವರ್ತಿಸುತ್ತಾನೆ. ದೈವಬಲ ಇಲ್ಲದಿರುವುದರಿಂದ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿದರೂ ಸಮಸ್ಯೆಯಾಗಿಯೇ ಉಳಿದಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಜಾತಕದಲ್ಲಿ ಲಗ್ನಾಧಿಪತಿ ಮತ್ತು ಗುರುಗ್ರಹ ಬಲಿಷ್ಠರಾಗಿದ್ದರೆ ಎಂತಹ ಘೋರ ಸಮಸ್ಯೆ ಬಂದರೂ ನಿವಾರಣೆ ಆಗುತ್ತದೆ. ಈ ಜಾತಕದಲ್ಲಿ ಲಗ್ನಾಧಿಪತಿಯಾದ ಕುಜನು ರೋಗಸ್ಥಾನವಾದ ಷಷ್ಠ ಭಾವದಲ್ಲಿ ಶತ್ರುವಾದ ರಾಹುವಿನೊಂದಿಗೆ ಸ್ಥಿತನಾಗಿರುವನು. ಕುಜ ಮತ್ತು ರಾಹುವನ್ನು ದುಃಖ ಅನಾರೋಗ್ಯ ಕಾರಕನಾದ ಶನಿ ಮತ್ತು ಅಗೋಚರ ಕಾರಕನಾದ ಕೇತು ವೀಕ್ಷಿಸುತ್ತಿರುವನು. ಲಗ್ನದಲ್ಲಿ ಶನಿಯ ಮಗನಾದ ಮಾಂದಿ ಸ್ಥಿತನಾಗಿರುವನು. ಮಾಂದಿಯನ್ನು ರೋಗಸ್ಥಾನದಿಂದ ಕುಜ ನೋಡುತ್ತಿರುವನು. ಜಯ ಭಾವದಲ್ಲಿರುವ ಶನಿಕೇತುವನ್ನು ಕುಜರಾವು ನೋಡುತ್ತಿರುವರು. ದೈವಬಲ ಸೂಚಿಸುವ ಗ್ರಹನಾದ ಗುರುವು ನೀಚನಾಗಿರುವನು. ರಾಶ್ಯಾಧಿಪತಿ ರವಿಯು ಪಂಚಮದಲ್ಲಿ ಬುಧಾದಿತ್ಯ ಯೋಗದಲ್ಲಿದ್ದು ಕುಜ ಮತ್ತು ಶನಿಯಿಂದ ದೃಷ್ಟನು. ಜನ್ಮ ರಾಶಿಯಿಂದ ಅಷ್ಟಮದಲ್ಲಿರುವ ಶನಿ ಕೇತುವನ್ನು ಕುಜರಾವು ವೀಕ್ಷಿಸುತ್ತಿರುವರು. ಕನ್ಯಾ ರಾಶಿಯಲ್ಲಿರುವ ಕುಜರಾಹುವಿನ ಮೇಲೆ ಗೋಚರದ ಶನಿ ಸಂಚಾರ ಮಾಡಿದಾಗ ಈ ಹುಡುಗನು ವಿಚಿತ್ರವಾದ ವರ್ತನೆಗೆ ಒಳಗಾದನು. ಮೈ ಮೇಲೆ ಭೂತ ಪ್ರೇತ ಬಂದಂತೆ ವರ್ತಿಸುವ ಈತನ ಆರೋಗ್ಯ ಸರಿಯಾಗಿಲ್ಲ. ಕಾರಣವೇನೆಂದರೆ ಮಾಂದಿ ಪ್ರೇತಕಾರಕನಾಗಿ ಲಗ್ನದಲ್ಲಿದ್ದು ಕುಜನಿಂದ ವೀಕ್ಷಿತನಾಗಿರುವುದು. ಲಗ್ನಾಧಿಪತಿ ಕುಜ ರೋಗಸ್ಥಾನದಲ್ಲಿ ಅಗೋಚರ, ವಾಮಾಚಾರ, ಮಾಟ ಪ್ರಯೋಗಕ್ಕೆ ಕಾರಕನಾದ ರಾಹುವಿನೊಂದಿಗಿರುವನು. ಅನಾರೋಗ್ಯಕಾರಕ ಶನಿಯು ಅಗೋಚರ ಕಾರಕನಾದ ಕೇತುವಿನೊಂದಿಗೆ ವ್ಯಯ ಭಾವದಲ್ಲಿದ್ದು ಕುಜ ರಾಹುವಿನಿಂದ ದೃಷ್ಟನು. ಇದರಿಂದಾಗಿ ಪ್ರೇತಬಾಧೆ, ಕಣ್ಣಿಗೆ ಕಾಣದ ಶಕ್ತಿಗಳಿಂದಾಗಿ ವಿಚಿತ್ರವಾಗಿ ವರ್ತಿಸುತ್ತಿದ್ದಾನೆ. ಎಲ್ಲಿ ಹೋದರೂ ಪರಿಹಾರವಾಗುತ್ತಿಲ್ಲ. ಯಾಕೆಂದರೆ ಲಗ್ನಾಧಿಪತಿ ಮತ್ತು ಗುರುವಿಗೆ ಬಲ ಇಲ್ಲದಿರುವ ಕಾರಣದಿಂದಾಗಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ.